ಕಳೆದ 6 ವರ್ಷಗಳಿಂದ ನಾವು ಗಿಡ ಬೆಳೆಸುವಂಥದ್ದು, ಬೆಳೆದಂಥ ದೊಡ್ಡ ಗಿಡಗಳನ್ನು ಉಚಿತವಾಗಿ ವಿತರಣೆ ಮಾಡೋದ್ರ ಮುಖಾಂತರ ಹೆಚ್ಚು ಹೆಚ್ಚು ಜನ ಈ ರೀತಿಯಾಗಿ ನೂರಾರು ವರ್ಷ ಬಾಳುವಂಥ ಗಿಡಗಳನ್ನು ತಾವು ತಮ್ಮ ಪರಿಸರದಲ್ಲಿ ಹಾಕಿ ಬೆಳೆಸಲಿ, ಅದಕ್ಕೆ ಕನೆಕ್ಟಿವಿಟಿ ಆಗಲಿ ಅನ್ನುವಂಥ ಉದ್ದೇಶದಿಂದ 2018ರಲ್ಲಿ ಆ್ಯಕ್ಚುಲಿ ನಮ್ಮ ಲೇಔಟ್ನಲ್ಲಿ 1000 ಜನ 1000 ಗಿಡ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ. 1700 ಗಿಡಗಳನ್ನ ನೆಟ್ಟಿದ್ವಿ ನಾವು. ಮುಂದೆ 19ರಲ್ಲಿ ಹಸಿರು ಮೈಸೂರು ನರ್ಸರಿಯನ್ನು ಪ್ರಾರಂಭ ಮಾಡಿ ಆ ಸಾಲಿನಲ್ಲಿ 15,000, ಅದೇ ರೀತಿ ನೆಕ್ಸ್ಟ್ ಇಯರ್ 15,000, ಆಮೇಲೆ 20, 20, ಆಮೇಲೆ 15 ಅಂತೇಳಿ ಒಟ್ಟು ಈ ಸಾಲಿಂದು 6ನೇ ವರ್ಷದ್ದು ಸೇರಿದಂಗೆ 1,00,000 ಗಿಡಗಳನ್ನು ವಿತರಣೆ ಮಾಡ್ದಂಗೆ ಆಯಿತು. 1,00,000 ಅನ್ನೋದು ಮೈಲ್ಗಲ್ಲದು. ನಮ್ಗೆ ಪ್ರಾರಂಭದಲ್ಲಿ 1,00,000 ಅಂತಂತೆ ಅದ್ರ ಗುರಿ ಇಟ್ಕೋಬೇಕು ಅಂತ ಇಟ್ಕೊಂಡ್ವಿ. ಅದನ್ನು ನಾವು ರೀಚ್ ಆಗ್ತೀವಿ ಅನ್ನುವಂಥದ್ದು ವಾಸ್ತವ ಕಂಡುಕೊಂಡ ವರ್ಷ ಇದಾಗಿತ್ತು. ಹಾಗಾಗಿ 6 ವರ್ಷಗಳು ಕಾರ್ಯಕ್ರಮದಲ್ಲಿ ಬಂದಂಥ ಸುತ್ತೂರು ಬುದ್ಧಿಯವರು ಯಾವಾಗಲೂ ಹೇಳೋರು, ಯಾವುದೇ ಸನ್ನಿವೇಶದಲ್ಲಿ ನಿಮ್ಗೇನಾದ್ರು ಗಿಡ ಯಾರು ತಗೊಂಡೆ ಉಳಿದಿದ್ರೆ ಆ ಸಾಲಿನಲ್ಲಿ ನನ್ನ ಸಂಸ್ಥೆಗಳಲ್ಲಿ ನಡೆಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇಲ್ಲಿಯವರೆಗೂ ಪರಿಸರ ಆಸಕ್ತರೇ ತಗೊಂಡೋಗಿ ನಡೆಸುವಂಥ ಅವಕಾಶಗಳು ಸಿಕ್ಕಿರ್ತಕ್ಕಂಥದ್ದು ಮೊದಲನೇ ವಿಷಯ. ನಾನು ಈ ಪರಿಸರದ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅವರು ನಮ್ಮ ನರ್ಸರಿಗೆ ಭೇಟಿ ಮಾಡಿದಾಗ ಅವರಿಗೆ ಒಂದು ಇದಿತ್ತು, ಏನಂತಂದರೆ ಈ ಗಿಡಗಳ ಮಾರಾಟಕ್ಕಿದೆಯಾ ಅಂತ. ನಾನು ಹೇಳಿದೆ ಇಲ್ಲ, ಉಚಿತವಾಗಿ ಕೊಡೋದು, ಈ ಗಿಡಗಳನ್ನ ಬೆಳೆಸಿ ರಸ್ತೆ ಬದಿಲಿರ್ಬೋದು, ಉದ್ಯಾನವನದಲ್ಲಿರ್ಬೋದು, ಖಾಲಿ ಜಾಗಗಳಲ್ಲಿ ಬೆಳೆಸಿ ಇದನ್ನು ಮರ ಮಾಡಿ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡೋಕ್ಕಾಗಿ ನಾವು ಮಾಡ್ತಿರ್ತಕ್ಕಂಥ ಯೋಜನೆ ಇದು ಅಂತ ತಂದೆ. ಅವ್ರ ಗಮನಕ್ಕೆ ತಂದಾಗ ಈ ವರ್ಷ 1,00,000 ಆಗುತ್ತೆ ಅಂದಾಗ ಮುಂದುವರಿಸುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟು ಹೆಜ್ಜೆ ಹಾಕಿದ್ರು. ಆಮೇಲೆ ಅದರದ್ದು 1,00,000 ಅನ್ನುವಂಥ ಒಂದು ಮೈಲುಗಲ್ಲನ್ನು ರೀಚ್ ಆದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅವ್ರನ್ನ ಕೋರ್ಕೊಂಡಿದ್ವಿ. ಆಯಿತು ಅಂಥೇಳಿ ಕಳೆದ 8ನೇ ತಾರೀಕು ಡೇಟ್ ಕೊಟ್ಟಿದ್ರು. 8ನೇ ತಾರೀಕು ಅನಿವಾರ್ಯ ಕಾರಣಗಳಿಂದ ಅವರು ದೆಹಲಿಗೆ ಹೋಗ್ಬೇಕಾಯ್ತು. ಹಾಗಾಗಿ ಅವರೇ 15ನೇ ತಾರೀಕು ಕೊಟ್ಟರು. ಬಂದು ನಿನ್ನೆ ಕಾರ್ಯಕ್ರಮದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದದ್ದು ನಾವೆಲ್ಲ ಕೂಡ ಗಮನಿಸಿದ್ವಿ. ಹಿಂದಿನ ಕಾಲದ ನಮ್ಮ ಹಿರಿಯರು ಒಂದು ಮರ ತೆಗೆದ್ರೆ ಒಂದು ಗಿಡ ನೆಡುವಂಥ ಪದ್ಧತಿ ಇತ್ತು, ಇವತ್ತು ಹೊರಟೋಗಿದೆ ಅಂತ. ಇವತ್ತು ಒಂದು ಗಿಡ ಅಲ್ಲ, ಜೀವನ ಪರ್ಯಂತ ಈ ಗಿಡಗಳ ಹತ್ತಿರಕ್ಕೆ ಹೋಗದಿದ್ದಂಥ ದೊಡ್ಡ ಸಂಖ್ಯೆಯ ಜನಗಳು ತುಂಬ ಇದ್ದಾರೆ. ನಾನು ಎಲ್ಲರಲ್ಲೂ ಕಳಕಳಿಯ ಮನವಿ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳೇನು ಹೇಳಿದ್ದು ಅಂದರೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಭೂಮಿ ವಿಸ್ತಾರ ಆಗ್ತಿಲ್ಲ, ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಅದನ್ನು ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟರು ಕೂಡ ಕರ್ನಾಟಕದಲ್ಲಿ 7 ಕೋಟಿ ಗಿಡ ಬೆಳೆಸ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ನಾವು ಇದರ ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕು. ಆ ಸೂಕ್ಷ್ಮದ ಮುಖಾಂತರ ನಮಗೆ ಬೇಕಾದಂಥ ನಮ್ಮ ಆ ಧ್ಯೇಯ ಏನಿತ್ತು ಅಂದರೆ, ಸಮೃದ್ಧ ಭೂಮಿ, ಸ್ವಚ್ಛ ಗಾಳಿ, ಸ್ವಚ್ಛ ನೀರೆಡೆಗೆ ನಮ್ಮ ನೆಡೆ ಅನ್ನುವಂಥ ಧ್ಯೇಯದೊಂದಿಗೆ ಆ ಕಾರ್ಯಕ್ರಮ ಆಯಿತು. ಆ ದಿಕ್ಕಿನೆಡೆ ಎಲ್ಲರೂ ಕೈ ಹಾಕಬೇಕು. ಅದು ಹೇಳಿದ್ದಾರೆ, ಇದು ಒಬ್ಬರು ಮಾಡೋ ಕೆಲಸ ಅಲ್ಲ, ಸರ್ಕಾರ ಮಾಡೋ ಕೆಲಸ ಅಲ್ಲ ಅಂತ. ನಮ್ಮ ಉದ್ದೇಶನೂ ಅದೇ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಜಾಗೃತಿ ಕಾರ್ಯಕ್ರಮ, ಮತ್ತು ಅದರ ಜಾಗೃತಿ ಅಂದ ತಕ್ಷಣ ಅದರ ಪ್ರಚಾರ ಮಾಡೋದಕ್ಕೆ ಸೀಮಿತ ಆಗದೆ ನೈಜವಾಗಿ ಗಿಡಗಳನ್ನ ಬೆಳ್ಕೊಡ್ಬೇಕು ಅನ್ನುವಂಥ ಹೆಜ್ಜೆ ಇಟ್ಟು ಮಾಡಿದಂಥ ಕಾರ್ಯಕ್ರಮ. ಒಂದು ಅರ್ಥಪೂರ್ಣವಾದಂಥ ರಾಜಕೀಯೇತರ ಕಾರ್ಯಕ್ರಮ, ಪರಿಸರ ಪೋಷಿಸುವಂಥ ಕಾರ್ಯಕ್ರಮ ತುಂಬ ಸಾಂಗವಾಗಿ ನಡೆತು. ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟರಿ. ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚು ಕಡಿಮೆ 3 ಗಂಟೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಸ್ಪೀಕರ್ಸ್ ಆಡುವಂಥ ವಿಚಾರಗಳನ್ನು ಕೂಡ ಅವರು ಕೂಡ ಆಲಿಸ್ತಾ ಇದ್ರು, ಬೆಂಬಲಿಸಿದ್ರು. ಅಂದರೆ ಪರಿಸರದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಬ್ಬ ನಾಡಿನ ದೊರೆ, ನಾಡನ್ನು ಆಳುವಂಥ ಆಡಳಿತದ ಒತ್ತಡ ನಡುವೆನೂ ಕೂಡ ಈ ಥರ ವಿಚಾರಗಳಿಗೆ ಪ್ರಾಮುಖ್ಯತೆ ಕೊಡುವಂಥ ಮುಖ್ಯಮಂತ್ರಿಗಳು, ಅವ್ರ ಹೆಜ್ಜೆ, ಅವರ ಸಂಯಮ, ಅವ್ರು ತುಂಬಿದಂಥ ಸ್ಫೂರ್ತಿ ಎಲ್ಲಕ್ಕೂ ಸದಾಕಾಲ ನಾವು ಚಿರಋಣಿಯಾಗಿರ್ತೀವಿ. ಅವ್ರ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೀನಿ.